Hello everyone, welcome to Sanmargaha classes. Next question from It Never Comes Again. Why does the poet describe youth as sweet? Do you agree with him? ಯಾಕೆ ಪೋಯಟ್ ಇಲ್ಲಿ ಯೂತ್ ಅನ್ನ ಸ್ವೀಟ್ ಅಂತ ಹೇಳ್ತಾ ಇದ್ದಾರೆ? ಸೊ ಇದರ ಬಗ್ಗೆ ನಿಮ್ಗೆ ಏನಾದ್ರೂ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಯೂತ್ ಈಸ್ ದ ಬೆಸ್ಟ್ ಪೀರಿಯಡ್ ಆಫ್ ಹ್ಯೂಮನ್ ಲೈಫ್. ಯೂತ್ ಅಂತಂದ್ರೆ ಯೌವನವು ಮನುಷ್ಯನ ಜೀವನದಲ್ಲಿ ಒಂದು ಅತ್ಯುತ್ತಮ ಅವಧಿ. ಇಟ್ ಫೀಲ್ಸ್ ಅ ಮ್ಯಾನ್ ವಿತ್ ಕಲರ್ಫುಲ್ ಡ್ರೀಮ್ಸ್ ಅಂಡ್ ಎನರ್ಜಿ. ಸೊ ಯೌವನ ಮನುಷ್ಯನಿಗೆ ಒಂದು ಬಣ್ಣ ಬಣ್ಣದ ಕನಸುಗಳನ್ನ ಮತ್ತು ಶಕ್ತಿಯನ್ನ, ಆ ಕನಸುಗಳನ್ನ ಸಾಧಿಸುವುದಕ್ಕೆ ಶಕ್ತಿಯನ್ನ ಕೊಡುತ್ತೆ. The man feels more stronger, sterner and better than others, filled with enthusiasm. ಮ್ಯಾನ್ ಇಲ್ಲಿ ಮನುಷ್ಯ ತುಂಬಾ ಉತ್ಸಾಹಿಯಾಗಿರ್ತಾನೆ, ಯೌವನದಲ್ಲಿ ತುಂಬಾ ಶಕ್ತಿಶಾಲಿಯಾಗಿರ್ತಾನೆ, ತುಂಬಾ ಸದೃಢವಾಗಿರ್ತಾನೆ. ಓಕೆ, ಹಿ ವರ್ಕ್ಸ್ ಹಾರ್ಡ್ ಟು ಅಚೀವ್ ಹಿಸ್ ಗೋಲ್. ನಾನು ಆಗ್ಲೇ ಹೇಳಿದಾಗೆ ಯೌವನದಲ್ಲಿ ನಿಮ್ಮ ಗುರಿಯನ್ನ ಸಾಧಿಸೋದಕ್ಕೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಸೊ ಪ್ರತಿಯೊಬ್ಬ ಮನುಷ್ಯನು ತನ್ನ ಯೌವನದ ದಿನಗಳಲ್ಲಿ ತುಂಬಾ ಶಕ್ತಿಶಾಲಿಯಾಗಿ, ತುಂಬಾ ದೃಢವಾಗಿದ್ದು ಆತ ಕಷ್ಟಪಟ್ಟು ತನ್ನ ಗುರಿಯನ್ನ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಇದರಿಂದಾಗಿ ದ ಪೋಯಟ್ ಸೇಸ್ ದಟ್ ಯೂತ್ ಈಸ್ ದ ಸ್ವೀಟೆಸ್ಟ್ ಫೇಸ್ ಆಫ್ ಮ್ಯಾನ್ಸ್ ಲೈಫ್. ಯೌವನ ಅನ್ನುವಂಥದ್ದು ಮಾನವನ ಜೀವನದಲ್ಲಿ ಒಂದು ಸಿಹಿಯಾದ ಒಂದು ಫೇಸ್, ಅಂದ್ರೆ ಹಂತ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು.